ಬೇಡ 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 ಡ್ರಗ್ಸ್ ಬೇಡ ಡ್ರಗ್ಸ್ ಮುಕ್ತ ಕೆಜಿಎಫ್ ನಮ್ಮ ಗುರಿ ನಮ್ಮದೇ ಗೌತಮ್ ಏನದು ನೋಡು ಹೊರಗಡೆ. ಸೇ ನೋಟು ಸೇ ಎಷ್ಟು ಅದೇಪ್ಪ ಪೊಲೀಸ್ನವರು ಡ್ರಗ್ಸ್ ಅಂತ ಕೂಗ್ತಾ ಇದ್ದಾರೆ. ಯಾವಾಗ್ಲೂ ಇದೊಂದು ನ್ಯೂ ಸೆನ್ಸ್. ಹೋಗ್ಲಿ ಬಿಡೋ, ಅವರು ನಮ್ಮ ಒಳ್ಳೇದಕ್ಕೆ ಅಲ್ವಾ ಮಾಡೋದು. ಮುಕ್ತ ಕೆಜಿಎಫ್ ಯಾರು ಡ್ರಗ್ಸ್ ತಗೊಳ್ತಾರೋ ಅವ್ರನ್ನ ಹಿಡ್ಕೊಂಡು ಹೋಗ್ಲಿಪ್ಪ. ಅದನ್ನ ಬಿಟ್ಟು ಯಾವಾಗ್ಲೂ ಯಾಕೆ ಈ ತರ ರೋಡ್ ಮೇಲೆ ಕೂತ್ಕೊಂಡು ಹೋಗ್ತಾರೆ? ಹಾಗಂತ ಎಲ್ರನ್ನೂ ಅರೆಸ್ಟು ಜೈಲು ಅಂತ ಕಳಿಸ್ತಾ ಹೋದ್ರೆ ಯುವಕರ ಭವಿಷ್ಯ ಏನಾಗ್ಬೇಕು? ಅದಕ್ಕೆ ಮೊದಲು ವಾರ್ನ್ ಮಾಡ್ತಾರೆ, ಆಮೇಲೆ ಕ್ರಮ ತಗೋತಾರೆ. ಪ್ರತಿಯೊಂದು ತಂದೆ ತಾಯಿಗೂ ಒಂದು ಕನಸಿರುತ್ತೆ, ತಮ್ಮ ಮಕ್ಕಳು ತಮಗಿಂತಲೂ ಎತ್ತರದ ಸ್ಥಾನಕ್ಕೆ ಬೆಳಿಬೇಕು ಅಂತ. ಗೌತಮ್ ಒಬ್ಬ ಇಂಟೆಲಿಜೆಂಟ್ ಕಾಲೇಜ್ ಹುಡುಗ. ಮನೆಯಲ್ಲಿ ಪ್ರೀತಿಯ ತಾಯಿ, ತಂದೆ ಮತ್ತು ಮುದ್ದಿನ ತಂಗಿ ಗಾಯತ್ರಿ. ಒಂದು ಮಧ್ಯಮ ವರ್ಗದ ಸುಖಿ ಕುಟುಂಬ. ಹಲೋ ಹಲೋ ಮಗ, ಇವತ್ತು ನಮ್ಮ ಕ್ಲಾಸ್ಮೇಟ್ ರಾಕೇಶ್ ಬರ್ತ್ಡೇ ಕಣೋ. ಹೌದಾ? ಹೌದು ಕಣೋ, ಇವತ್ತು ರಾತ್ರಿ ABC ಗ್ರ್ಯಾಂಡ್ ಹೋಟೆಲ್ನಲ್ಲಿ ಪಾರ್ಟಿ ಕೊಡ್ತಾ ಇದ್ದಾನೆ. ಹೋಗೋಣ, ಬರ್ತೀಯಾ? ಹೇ ಇಲ್ಲಪ್ಪ, ಎಕ್ಸಾಮ್ ಇನ್ನೊಂದೇ ವೀಕ್ ಇರೋದು, ಪ್ರಿಪೇರ್ ಆಗಬೇಕು. ಹೇ, ನೀನೊಬ್ಬ ಗುಳ್ಳು ಕಣೋ, ಟೇಸ್ಟೇ ಇಲ್ಲ ನಿನಗೆ. ಲೈಫ್ ಎಂಜಾಯ್ ಮಾಡ್ಬೇಕಣೋ. ಸರಿ, ನಿನ್ನಿಷ್ಟ, ನಾನಂತೂ ಹೋಗ್ತಾ ಇದ್ದೀನಿ. ದಿನಗಳು ಕಳೆಯುತ್ತವೆ. ಗೌತಮ್ ತನ್ನ PUCಯಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗ್ತಾನೆ. ಅಮ್ಮ, ಅಪ್ಪ ನೋಡಿ ಇಲ್ಲಿ. ವಾವ್, ನಮ್ ಮಗ ಮತ್ತೆ ಕ್ಲಾಸ್ ಫಸ್ಟ್ ಬಂದಿದ್ದಾನೆ ರೀ. ಸೂಪರ್ ಗೌತಮ್, ನೋಡ್ರಿ ಇಲ್ಲಿ. ಅಷ್ಟೇ ಅಲ್ಲ, ಬೆಂಗಳೂರಲ್ಲಿ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ನಾಳೆನೆ ಅಡ್ಮಿಷನ್. ನನಗ್ ಗೊತ್ತಿತ್ತು ಕಣೆ, ಅವನ್ ಯಾರು? ನನ್ ಮಗ. ಶಬಾಷ್ ಕಣೋ, ಇನ್ನೂ ಚೆನ್ನಾಗ್ ಓದು ಮಗನೆ. ನೀನೇನೆ ಕೋತಿ ತರ ಹಂಗ್ ನೋಡ್ತಾ ಇದೀಯಾ? ಏ ಅಣ್ಣ, ಕರೆಕ್ಟ್ ಆಗಿ ಹೇಳು, ಯಾವ ಮಾರ್ಕೆಟ್ ಇಂದ ತರ್ತಾ ಇದೆ ಇವೆಲ್ಲ? ಅಯ್ಯೋ ನೀನು ಹಿಡ್ಕೊಳ್ಳೋಣ. ನೋಡಿಪ್ಪ ಅಮ್ಮ, ನೋಡಿಮ್ಮ, ಹೇಳಿ ಅಣ್ಣ. ಒಂದು ಕುಟುಂಬ ಅಂದ್ರೆ ಆ ಮನೆಯ ಗಟ್ಟಿಯಾದ ಗೋಡೆಗಳಲ್ಲ, ಅಲ್ಲಿ ಕೇಳಿಸುವ ನಗು, ಹಂಚಿಕೊಳ್ಳುವ ಸಂತೋಷ, ಒಬ್ಬರ ಮೇಲೊಬ್ಬರಿಗಿರುವ ನಂಬಿಕೆ. ಈ ಮನೆಯಲ್ಲೂ ಅಂಥದ್ದೇ ಒಂದು ಸುಂದರ ಪ್ರಪಂಚವಿತ್ತು. ಅಣ್ಣ, ಬೆಂಗಳೂರಿಗೆ ಹೋದ್ಮೇಲೆ ನನ್ನ ಮರ್ತ್ ಬಿಡ್ತೀಯಾ? ಹೋಗೆ, ನಿನ್ಯಾರು ನೆನ್ಪಿಟ್ಕೊಂತಾರೆ? ಹೌದಾ, ಅಷ್ಟೇ ಬಿಡು ನೀನು. ನಾನೆಲ್ಲ ಒಂದು ನೆನ್ಪಾ ನಿಂಗೆ? ಏಯ್, ಸುಮ್ನೆ ಇರೋ ಪಾಪ, ಅವಳು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಗೊತ್ತಮ್ಮ, ನನ್ ಬಂಗಾರಿ ಇವಳು, ಹೆಂಗ್ ಮರ್ತ್ ಬಿಡ್ತೀನಿ? ಅಳ್ಬೇಡ ಪ್ಲೀಸ್. ಡೈಲಿ ಫೋನ್ ಮಾಡ್ತಾ ಇರ್ತೀನಿ, ಫೋನ್ ಖಂಡಿತ ಮಾಡ್ತೀನಿ, ಸರಿನಾ? ನಂಗೆ ಟೈಮ್ ಆಗ್ತಾ ಇದೆ, ಹೊರಡ್ಬೇಕು. ಪ್ಲೀಸ್, ನಾನು ಹೊರಡ್ತೀನಿ. ಬಾಯ್. ಸರಿ, ಆಯ್ತು ಅಣ್ಣ, ಬಾಯ್. ಹುಷಾರ್ ಮಗನೆ, ನಿನ್ ಬುದ್ಧಿ ನಿನಗಿರ್ಲಿ, ಚೆನ್ನಾಗ್ ಓದು ಅಷ್ಟೇ. ಐದು ತಿಂಗಳ ನಂತರ ಏನ್ ಮಗ, ಯಾವಾಗಲೂ ಇಷ್ಟೊಂದು ಸೀರಿಯಸ್ ಆಗಿರ್ತೀಯ ನೀನು? ಏನಿಲ್ಲ ಕಣೋ, ಓದ್ಕೋಬೇಕು, ಎಕ್ಸಾಮ್ ಟೆನ್ಷನ್. ಅದಕ್ಯಾಕೆ ಟೆನ್ಷನ್ ತಗೊಂತೀಯ? ನಾವೆಲ್ಲ ನೋಡು ಎಷ್ಟು ಕೂಲ್ ಆಗಿದ್ದೀವಿ. ನಿನ್ ಟೆನ್ಷನ್ಗೊಂದು ಸೊಲ್ಯೂಷನ್ ಕೊಡ್ಲಾ? ತಗೋ ಇದನ್ನ ಟ್ರೈ ಮಾಡು. ಟೆನ್ಷನ್ ಹೋಗಿ ಒಳ್ಳೆ ಕಿಕ್ ಸಿಗುತ್ತೆ. ಸ್ಟಡೀಸ್ ಮೇಲೆ ಕೂಡ ಒಳ್ಳೆ ಕಾನ್ಸಂಟ್ರೇಷನ್ ಸಿಗುತ್ತೆ. ಏನಿದು? ಇದೆಲ್ಲ ಬೇಡಪ್ಪ. ಜಸ್ಟ್ ಒನ್ ಟ್ರೈ, ಇದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ, ಫ್ರೀ, ತಗೋ. ಬೇಡಪ್ಪ. ಏನು ಆಗಲ್ಲ ಮಗ, ಜಸ್ಟ್ ಟ್ರೈ. ಎಲ್ರು ತಗೋತಾರೆ, ಅದೆಲ್ಲ ಕಾಮನ್ ಇಲ್ಲಿ. ನಿಂಗೆ ಹಿಡ್ಸಿದ್ರೆ ಕಂಟಿನ್ಯೂ ಮಾಡು, ಇಲ್ಲ ಅಂದ್ರೆ ಬಿಟ್ಬಿಡು ಅಷ್ಟೇ. ಅಪಾಯ ಯಾವತ್ತೂ ಅಪಾಯದ ಮುಖ ಹೊತ್ತು ಬರುವುದಿಲ್ಲ. ಕೆಲವೊಮ್ಮೆ ಅದು ಜಸ್ಟ್ ಒನ್ ಟ್ರೈ ಅಂತಾನೂ ಬರುತ್ತೆ. ಹಲೋ, ಹೇಳು ಮಗ್ನೆ. ಅಮ್ಮ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ಮೊನ್ನೆ ತಾನೇ ಕಳ್ಸಿದ್ನಲ್ಲೋ, ಮತ್ತೆ ಯಾಕೆ? ಅಮ್ಮ, ಇಲ್ಲಿ ಖರ್ಚಿರುತ್ತಮ್ಮ. ರೀ, ಗೌತಮ್ಗೆ ಸ್ವಲ್ಪ ಪಾಕೆಟ್ ಮನಿ ಬೇಕಂತೆ ರೀ. ಆಯ್ತು, ಕಳಿಸ್ತೀನಿ ಅಂತ ಹೇಳು. ಥ್ಯಾಂಕ್ಸ್ ಅಮ್ಮ, ಬಾಯ್.
ಆಯ್ತು ಮಗನೇ, ಬಾಯ್, ಹುಷಾರು. ಕೆಲವು ದಿನಗಳ ನಂತರ ಹಲೋ, ಹೇಳಪ್ಪ. ಅಮ್ಮ, ಅಪ್ಪಂಗೆ ಹೇಳಿ ಸ್ವಲ್ಪ ದುಡ್ಡು ಕಳ್ಸಕ್ ಹೇಳಮ್ಮ. ಮಗನೇ, ಅಪ್ಪನ ಹತ್ರ ದುಡ್ಡಿಲ್ಲ ಕಣೋ. ಯಾರ್ಯಾರ ಹತ್ರನೋ ಸಾಲ ಮಾಡಿ ಕಳಿಸ್ತಾ ಇದ್ದಾರೆ. ಸ್ವಲ್ಪ ಖರ್ಚು ಕಡಿಮೆ ಮಾಡೋ. ಈ ತರ ಎಲ್ಲ ಹೇಳಿದ್ರೆ ನನಗೆ ಕಷ್ಟ ಆಗುತ್ತಮ್ಮ ಇಲ್ಲಿ. ಆಯ್ತು, ಕೊಡ್ಬೇಡಿ ಬಿಡಿ. ಹಂಗಲ್ಲ ಕಣೋ ಗೌತಮ್. ಹಲೋ ಗೌತಮ್, ಗೌತಮ್, ಹಲೋ ರೀ. ಗೌತಮ್ ಮತ್ತೆ ಮತ್ತೆ ಯಾಕೋ ದುಡ್ಡು ಕೇಳ್ತಾ ಇದ್ದಾನೆ ರೀ. ಯಾಕೆ ಇವ್ನು ಪದೇ ಪದೇ ಹಣ ಕೇಳ್ತಾ ಇದ್ದಾನೆ? ಒಂದ್ಸಲ ಪ್ರಿನ್ಸಿಪಾಲ್ ವಿಚಾರಿಸ್ಲಾ? ರೀ ಬೇಡ ರೀ. ಅದವನ್ ಗೊತ್ತಾದ್ರೆ ನಾವು ಅವನನ್ನ ನಂಬ್ತಾ ಇಲ್ಲ ಅನ್ಕೊಂಡ್ ಫೀಲ್ ಆಗ್ತಾನೆ ರೀ. ಇದೊಂದ್ಸಲ ಕಳ್ಸಿ ನೋಡೋಣ. ಹೌದಪ್ಪ, ಅಣ್ಣಂಗಲ್ಲಿ ಏನ್ ಖರ್ಚಿರುತ್ತೋ ಏನೋ, ಇನ್ನೊಂದ್ಸಲ ಕಳಿಸ್ಬಿಡಪ್ಪ ಪ್ಲೀಸ್. ಹಾ ಸರಿ, ಕಳಿಸ್ತೀನಿ. ಒಂದು ವರ್ಷದ ನಂತರ ಹಲೋ ಅಮ್ಮ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನಾಯ್ತು ಮಗ್ನೆ? ನನ್ನ ಕಾಲೇಜಿಂದ ಇಲ್ಲಿ ಆಚೆ ಹಾಕಿದ್ದಾರೆ. ಯಾಕೋ, ಏನಾಯ್ತು? ನನ್ನ ಜೋಬಲ್ಲಿ ಒಂದು ಟ್ಯಾಬ್ಲೆಟ್ ಇತ್ತಮ್ಮ. ಪ್ರಿನ್ಸಿಪಾಲ್ ಅದನ್ನ ಡ್ರಗ್ಸ್ ಅಂತ ತಿಳ್ಕೊಂಡು ನನ್ನ ಕಾಲೇಜಿಂದ ಆಚೆ ಹಾಕಿದ್ದಾರೆ. ಅಯ್ಯೋ ಶಿವನೇ, ನೀನ್ ಯಾಕೆ ಆ ಟ್ಯಾಬ್ಲೆಟ್ ಇಟ್ಕೊಂಡಿದ್ದೆ? ಅಯ್ಯೋ ಅಮ್ಮ, ನೀನು ತಲೆ ತಿನ್ನಕ್ ಶುರು ಮಾಡ್ದ. ಅದ್ ತಲೆನೋವು ಮಾತ್ರೇನಮ್ಮ, ಡ್ರಗ್ಸ್ ಅಲ್ಲ. ಗೌತಮ್, ಗಾಬರಿ ಆಗ್ಬೇಡ, ಒಂದು ನಿಮಿಷ ಇರು, ನಾನು ನಿಮ್ ಪ್ರಿನ್ಸಿಪಾಲ್ ಜೊತೆ ಮಾತಾಡ್ತೀನಿ. ಏ ಬೇಡಪ್ಪ, ಪ್ರಿನ್ಸಿಪಾಲ್ಗೇನು ಕೇಳಬೇಡ ನೀನು. ಯಾಕೆ? ನನಗೆ ಮತ್ತೆ ಆ ಕಾಲೇಜ್ಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ಮನೆಗೆ ಬರ್ತಾ ಇದ್ದೀನಿ ಅಷ್ಟೇ. ಇಂಟೆಲಿಜೆಂಟ್ ಹುಡುಗ ಗೌತಮ್ ಕಾಲೇಜಿನಲ್ಲಿ ಕಿರಿಕ್ ಮಾಡಿಕೊಂಡು ಮನೆಗೆ ಬಂದಿದ್ದಾನೆ. ಈಗ ಗೌತಮ್ ಮೊದಲಿನಂತೆ ಇಲ್ಲ. ಮುಖ ಡಲ್ ಆಗಿದೆ, ಮಾತು ಮಾತಿಗೂ ಸಿಟ್ಟು, ಒಬ್ಬನೇ ಒಂಟಿಯಾಗಿ ಇರ್ತಾನೆ. ಯಾರ ಜೊತೆನೂ ಮುಖ ಕೊಟ್ಟು ಮಾತನಾಡುವುದಿಲ್ಲ. ಪದೇ ಪದೇ ಹಣ ಕೇಳ್ತಾನೆ. ಹೀಗೆ 1 ತಿಂಗಳು ಕಳೆಯಿತು. ಮಗನೇ, ತಿಂಡಿ ತಿನ್ನೋ, ಹೆಂಗಾಗಿದೆಯಾ ನೋಡು. ನನಗೆ ತಿಂಡಿ ಬೇಡಮ್ಮ. ಯಾಕೆ? ಏನಾದ್ರೂ ತಿನ್ಬೇಕು ತಾನೇ? ನನಗ್ ದುಡ್ಡು ಬೇಕು. ಮೊದ್ಲು ತಿಂಡಿ ತಿನ್ನು, ಆಮೇಲೆ ಮಾತಾಡೋಣ. ಅಣ್ಣ ಫಸ್ಟ್ ಏನಾದ್ರೂ ತಿನ್ನು. ಎತ್ತೆ, ನನಗ್ ತಿಂಡಿ ಬೇಡ. ಕೊಡೋದಾದ್ರೆ ದುಡ್ಡು ಕೊಡು. ಗೌತಮ್, ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ, ದುಡ್ಡು ಕೊಡಿ ಅಂದ್ರೆ ಅದನ್ನು ಕೊಡಲ್ಲ. ಖರ್ಚಿಗೆ ಕಾಸು ಕೇಳಿದ್ರು ಕೊಡಲ್ಲ. ಇಷ್ಟ ಮಾತ್ರಕ್ಕೆ ಯಾಕೆ ಹುಟ್ಟಿಸ್ಬೇಕಾಗಿತ್ತು ನನ್ನ? ಗೌತಮ್, ಮಾತು ಅದ್ದು ಮೀರ್ತಾ ಇದೆ. ನೋಡ್ದ ಇವನ್ ಸೊಕ್ಕು? ಗೌತಮ್ ಈಗ ಸಂಪೂರ್ಣವಾಗಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾನೆ. ಡ್ರಗ್ಸ್ ಬೇಕೇ ಬೇಕಾದ ಪರಿಸ್ಥಿತಿ, ಆದರೆ ಅದಕ್ಕೆ ಹಣ ಬೇಕು. ಅಣ್ಣ, ಒಂದು ಪ್ಯಾಕೆಟ್ ಕೊಡಿ. ಅಣ್ಣ, ಒಂದು ಪ್ಯಾಕೆಟ್ ಕೊಡಿ. ದುಡ್ಡು ಕೊಡು, ಪ್ಯಾಕೆಟ್ ತಗೋ. ದುಡ್ಡು ನಾಳೆ ಕೊಡ್ತೀನಿ, ಈಗ ನನ್ನ ಹತ್ರ ಇಲ್ಲ. ನಾಳೆ ಅಂದವ್ರ ಮನೆ ಹಾಳು. ಮೊದಲು ದುಡ್ಡು ಕೊಡು, ಪ್ಯಾಕೆಟ್ ತಗೋ. ಅಣ್ಣ ಪ್ಲೀಸ್. ನಮ್ಗೆ ನಿನ್ ಪ್ರಾಬ್ಲಮ್ಸ್ ಬೇಡ, ದುಡ್ಡಿದೆಯಾ? ರಾಹುಲ್, ಸ್ವಲ್ಪ ದುಡ್ಡು ಕೊಡೋ, ನಾಳೆ ಕೊಡ್ತೀನಿ. ನನ್ನ ಹತ್ರ ಎಲ್ಲಿದೆ, ಹೋಗ. ನನ್ನ ಈ ಪರಿಸ್ಥಿತಿಗೆ ನೀವೇ ಕಾರಣ. ನೀವೇ ನನ್ನನ್ನು ಇದಕ್ಕೆ ತಂದಿದ್ದು. ಬೇಡ ಬೇಡ ಅಂತ ಎಷ್ಟು ಸಲ ಹೇಳಿದೆ. ನೀವೆಲ್ಲ ಒಂದು ಫ್ರೆಂಡ್ಸಾ? ಥು. ಅಯ್ಯೋ, ನನ್ ಪರ್ಸು! ಕಳ್ಳ ಕಳ್ಳ! 112 ಕಾಲ್ ಮಾಡ್ತೀನಿ ಇರು. ಗೌತಮ್ ಈಗ ಡ್ರಗ್ಸ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದಾನೆ. ಡ್ರಗ್ಸ್ ಸಿಗದೆ ಹೋದಾಗ ಅವನಲ್ಲಿ ವಿಡ್ರಾಯಲ್ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುತ್ತಿದೆ. ಅವನ ಹಾರ್ಟ್ ರೇಟ್ ಮತ್ತು ಬ್ಲಡ್ ಪ್ರೆಷರ್ ಕೂಡ ಏರುಪೇರಾಗ್ತಾ ಇದೆ. ಗೌತಮ್, ಗೌತಮ್, ಏನಾಯ್ತು? ಅಣ್ಣ ಏನಾಯ್ತು? ಅಣ್ಣ ಏನಾಯ್ತು? ಅಣ್ಣ ಏನೂ ಆಗಲ್ಲ, ಇರು. ಆಂಬುಲೆನ್ಸ್ ಫೋನ್ ಮಾಡಮ್ಮ. ನಿಮ್ಮ ಮಗ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಎದೆಗೂಡು ಕಂಪ್ಲೀಟ್ ಹಾಳಾಗಿದೆ. ಇರೋ ಅಷ್ಟು ದಿನ ಹುಷಾರಾಗಿ ನೋಡ್ಕೊಳ್ಳಿ.
ಡ್ರಗ್ಸ್ ತಂಟೆಗೆ ಹೋಗೋದಿರಲಿ, ಕೆಟ್ಟ ಗಾಳಿ ಸೇವನೆ ಮಾಡಿದರೂ ಸಹ ಜೀವಕ್ಕೆ ಅಪಾಯ ಇದೆ. ಈಗ ಸದ್ಯಕ್ಕೆ ಮನೆಗೆ ಕರ್ಕೊಂಡೋಗಿ. ಆರಂಭದಲ್ಲಿ ಗೌತಮ್ ಡ್ರಗ್ಸ್ಗಾಗಿ ಚಡಪಡಿಸಿದನಾದರೂ ಅವನ ತಂದೆ ತಾಯಿ ತೆಗೆದುಕೊಂಡ ಕಾಳಜಿಯಿಂದಾಗಿ ಗೌತಮ್ನ ಆರೋಗ್ಯ ಸ್ವಲ್ಪ ಸ್ವಲ್ಪವೇ ಸುಧಾರಿಸುತ್ತದೆ. ಪುಸ್ತಕ ಓದುವುದು, ದೇವರ ಸ್ತೋತ್ರ ಪಠಿಸುವುದು, ಸಂಗೀತ ಕೇಳುವುದು, ಕುಟುಂಬದೊಟ್ಟಿಗೆ ಹೆಚ್ಚಿನ ಸಮಯ ಕಳೆಯುವುದು ಮಾಡುತ್ತಾ ದಿನದಿನಕ್ಕೂ ಚೇತರಿಸಿಕೊಳ್ಳುತ್ತಾನೆ. ಡ್ರಗ್ಸ್ ಬಿಟ್ಟು ಬಿಡುತ್ತಾನೆ. ತನ್ನ ತಂಗಿಗೆ ಒಳ್ಳೆ ಸಂಬಂಧವೂ ಬರುತ್ತದೆ. ಎಲ್ಲರೂ ಸಂತೋಷದಿಂದಿರುತ್ತಾರೆ. ಆ ದಿನ ತನ್ನ ತಂಗಿಗೆ ಮದುವೆ ಮಾತುಕತೆಗಾಗಿ ಗಂಡಿನ ಕಡೆಯವರು ಬಂದಿರುತ್ತಾರೆ. ಇಲ್ಲಿ ಗೌತಮ್ ಯಾರು? ಏನಾಯ್ತು ಸರ್? ಕೆಲವು ತಿಂಗಳ ಹಿಂದೆ ಈ ಏರಿಯಾದಲ್ಲಿ ಒಬ್ಬ ಲೇಡಿಯಿಂದ ಪರ್ಸ್ ಕಿತ್ಕೊಂಡು ಹೋಗಿದ್ರು. ಕಳ್ತನದ ಕೇಸ್ ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲಿ ಗೌತಮ್ ವಿರುದ್ಧ ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಸರ್, ನಾನೀಗ ಡ್ರಗ್ಸ್ ಬಿಟ್ಟಿದ್ದೀನಿ, ಬದಲಾಗಿದ್ದೀನಿ ಸರ್. ನನ್ನನ್ನು ಒಂದ್ಸಲ ಕ್ಷಮಿಸಿ, ಒಂದು ಚಾನ್ಸ್ ಕೊಡಿ ಸರ್. ಗೌತಮ್, ನಿನ್ನನ್ನು ಅರೆಸ್ಟ್ ಮಾಡೋದು ನನಗೂ ಇಷ್ಟ ಇಲ್ಲ. ನಾವು ಮುಂಚೆಯೇ ವಾರ್ನಿಂಗ್ ಕೊಟ್ವಿ, ಅವೇರ್ನೆಸ್ ಮಾಡಿದ್ವಿ, ಬೀದಿಯಲ್ಲಿ ಕೂಗಿ ಹೇಳಿದ್ವಿ. ಆವಾಗ ಅದು ನಿನಗೆ ಇರಿಟೇಟ್ ಅನ್ನಿಸ್ತು. ಈಗ ನೀನು ಡ್ರಗ್ಸ್ ಬಿಟ್ಟಿರ್ಬೋದು, ಆದರೆ ಆ ಟೈಮಲ್ಲಿ ನೀನು ಮಾಡಿದ ಕ್ರೈಮ್ಸ್ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಈಗ ಬೇರೆ ದಾರಿ ಇಲ್ಲ. ಬಾ ಹೋಗೋಣ. ಪ್ಲೀಸ್ ಸರ್, ಒಂದು ಅವಕಾಶ ಕೊಡಿ ಸರ್. ಅಣ್ಣ ಅಣ್ಣ ಬಿಟ್ಟು ಗೊತ್ತಾ? ಡ್ರಗ್ಸ್ ನಿಮ್ಮ ಜೀವನವನ್ನು ಒಂದೇ ದಿನದಲ್ಲಿ ಹಾಳು ಮಾಡುವುದಿಲ್ಲ. ನೀವು ಇಡುವ ಒಂದೊಂದು ತಪ್ಪು ಹೆಜ್ಜೆಯ ಪರಿಣಾಮ ಅದು. ಬಹುಶಃ ಗೌತಮ್ ಆ ದಿನ ತನ್ನ ಸ್ನೇಹಿತರಿಗೆ ಇನ್ನೊಂದಿಷ್ಟು ದೃಢವಾಗಿ ಹೇಳಿ ಅದನ್ನು ಮುಟ್ಟಬಾರದಿತ್ತು. ಧನ್ಯವಾದಗಳು.